ಯಶಸ್ವಿಯಾಗಲಿಲ್ಲ ಅಲ್ಲಿ. ಹೌದು. ಮುಂದ ಹೆರಿಗೆಯಾದಾಗ ಸೂಳಿಗಿದ್ದರಿಗೆ ಬಿಟ್ಟ ಅಲ್ಲಿನೂ ಅವನ ಕೆಲಸ ಯಶಸ್ವಿ ಆಗಲಿಲ್ಲ. ಹೌದು. ಮುಂದೆ ಕೆಲವು ದಿನ ಆದ ಬಳಿಕ ಏನಾಯ್ತು? ತಂಗಿ ಇದ್ದಂತ ಸೂರಮ್ಮ ದೇವಿ ಮನೆಗೆ ರೂಪ ಬದಲು ಮಾಡಿಕೊಂಡ, ವೇಷ ಬದಲು ಮಾಡಿಕೊಂಡ. ಯಾರು? ನಾರಾಯಣಗೌಡ. ಕಳವಿ ನಾರಾಯಣಗೌಡ. ಹೌದು. ತಂಗಿ ಮನೆಗೆ ಸುಳ್ಳ ಭವಿಷ್ಯ ಹೇಳಕ್ಕೆ ಬಂದಾನ. ಹೌದು. ಯಾರು? ಕಳವಿ ನಾರಾಯಣಗೌಡ ತಂಗಿ ಮನೆಗೆ ಸುಳ್ಳ ಭವಿಷ್ಯ ಹೇಳಕ್ಕೆ ಬಂದಾನ. ಹೌದು ಹೌದು. ತಂಗಿ ನಿನ್ನ ಹೊಟ್ಟಿಲಿ ಹುಟ್ಟಿದ ಮಗನಿಂದೆ ನಿನಗೆ ಕುಂತದ. ಹೌದು. ಈ ಮಗನಿಗೆ ಅರಣ್ಯಕ್ಕೆ ಒಯ್ದು ಬಿಡು ಅಂತೇಳಿ ತಂಗಿಗೆ ಭವಿಷ್ಯ ಹೇಳ್ಯಾರ. ಹೌದು. ಸುಳ್ಳು ಭವಿಷ್ಯ ಹೇಳುವ. ಸುಳ್ಳ ಭವಿಷ್ಯ ಹೇಳದಲ್ಲ. ಹೌದು. ಇಲ್ಲಿ ಅಲ್ಲಿ ತಂಗಿಗೆ ಸುಳ್ಳು ಭವಿಷ್ಯ ಹೇಳ್ಯಾರ. ಇಲ್ಲಿ ಈ ತಂಗಿಗೆ ಕೇಳಬೇಕಾಗ್ಯಾವ. ಏನ್ರಿಪ್ಪ ಈ ತಂಗಿಗೆ? ಸುಮಿತ್ರಬಾಯಿ, ಕಳವಿ ನಾರಾಯಣಗೌಡ ಯಾರಿಗೆ? ಸೂರಾಮದೇವಿ ಮನೆಗೆ ಹೋಗಿ ಸುಳ್ಳು ಭವಿಷ್ಯ ಹೇಳ್ಯಾನ. ಹೌದು. ವೇಷ ಬದಲು ಮಾಡ್ಕೊಂಡು ಹೋಗ್ಯಾನ. ಹೌದು. ಸೂರಾಮದೇವಿ ಮನೆಗೆ ಹೋಗ್ಬೇಕಂದ್ರೆ ಯಾವ ಟೈಮಕ್ಕೆ ಹೋಗ್ಯಾನ? ಹೌದು ಹೌದು. ಯಾವ ಟೈಮ್ ಹೋಗ್ಯಾನ? ಹೌದಿಲ್ಲ? ಹೌದು ಹೌದು. ಅವಾಗ ಇದೇ ಟೈಮಕ್ಕೆ ಹೋಗ್ಯಾನ ಅಂದ್ರೆ ವಿಷಯ ಇದು ಸಿದ್ಧಟಿಗೆ ಒಳಗೆ ಮಾಡ್ತದ. ಹೌದು. ಹೌದಿಲ್ಲ? ಹೌದು. ಉಂಡಾಡಿಗಳು ಪದಮಗೊಂಡ. ಹೌದು. ನೋಡ್ರಿ ಬಂಧುಗಳೇ, ಇಲ್ಲಿ ಸಿದ್ಧಟಿಗೆ ಜಾಗದ ಪಾರ್ವತದೇವಿ ಅದೇ ಹಾಲಿನಿಂದ ಮುದ್ದಯ್ಯ ಮುದ್ದುಗೌಡ ಹುಟ್ಟಿದ್ರು. ಮುದ್ದಯ್ಯ ಮುದ್ದುಗೌಡರಿಂದ ಆದಿಗೊಂಡನು ಮಗ ಹುಟ್ಟಿ ಬಂದ. ಆದಿಗೊಂಡಗೆ 6 ಮಂದಿ ಮಕ್ಕಳು. ಕಡಿ ಹುಟ್ಟ ಧರ್ಮ ಶಿವಪದ್ಮಗೊಂಡ ಹುಟ್ಟಿ ಬಂದ. ಮುಂದೆ ಎಲ್ಲ ಅಣ್ಣತಮ್ಮರು ಹೇಳಿದ್ರು ನೇಗಲಿಗೆ, ಆ ಹೊತ್ತಿಗೆ ನೇಗಲು ಹಚ್ಚಬೇಡ ಅಂದ್ರು. ನೇಗಲು ಹಚ್ಚದ ಹೊತ್ತಿನೊಳಗಿನ ವಾಕ್ಯಗಳು ಹೊಂದು ಬಂದು. ಇಲ್ಲಿ ಯಾರ ಕೇಳೋದ? ಏನ್ರಿಪ್ಪ? ಇಡೀ ನಮ್ಮ ಸಿದ್ಧಟಿಗೆ ಒಳಗ ಭಾಗ್ಯದಿಂದ ಕುರಿದಿಂದ ಕಂಬಳಿ ಹುಟ್ಟ್ಯಾದ. ನೋಡಿ ವಿಷಯ, ಇದಕ್ಕೆ ಜೀವಂತ ಪೀಠ ಅಂತೇಳಿ ಕರಿತೇವು. ಹೌದಲ್ಲ? ಮುಂಡಾಡಿಗಳು 13ರಿಂದ ಈ ಕಡೆ ಕಂಬಳಿ ಹುಟ್ಟ್ಯಾದೋ ಏನು ಹಿಂದೆ ಕಂಬಳಿ ಇತ್ತು? ವಿಷಯ ನೋಡಿ ನಾ ಯಾರು ಕೇಳ್ತ. ಉಂಡಾಡಿಗಳು 13ರಿಂದ ಕಂಬಳಿ ಹುಟ್ಟ್ಯಾದಲ್ಲಿ ಇದು ರೂಟ ಹಿಡಿತದ ಬೇರೆ. ಹಿಂದೆ ಒಂದು ವೇಳೆ ಕಂಬಳಿ ಇತ್ತಣ್ಣ ಅಂದೆ ಅಂದ್ರ ಉಂಡಾಡಿಗಳ 13 ಬುತ್ತಿಗೆ ನೇಗ ಹಚ್ಚುದು ಏನು ಕೊಳಂಬಿದ್ದಿತ್ತು. ಕುರಿ ಯಾಕೆ ಕಳಿಸಿದ್ರು? ಹೌದಿಲ್ಲ? ಹಿಂದೆ ಕಂಬಳಿ ಇತ್ತು ಅಂದ್ರ ಈ ಕುರಿ ಅಂಶ ಏನು ಕಾರಣ ಬಂತು? ಇಲ್ಲ ಹಿಂದೆ ಕಂಬಳಿ ಇದ್ದಿತ್ತಲ್ಲ, ಈ ಕುರಿದಿಂದ ಮುಂದೆ ಕಂಬಳಿ ಹುಟ್ಟ್ಯಾದ ಅಂದಿ ಅಂದ್ರ ಕೇಳಿ. ಎರಡು ಮೈ ಮಾತಾಡಕತ್ತಿಲ್ಲ. ಈಗ ವಿಷಯ ಯಾವಾಗ ಹಿಡಿದು ಮಾತಾಡ್ತಾರೆ ಮಾತಾಡಿ. ಉಂಡಾಡಿಗಳು 13ರಿಂದ ಕುರಿ ಬಂದು ಈ ಕಡೆ ಕಂಬಳಿ ನಿರ್ಮಾಣ ಆಗ್ಯಾವ ಅಂದ್ರ ಉಂಡಾಡಿಗಳು 13ನ ಮುಂದೆ ಪೈರ ದೊಡ್ಡವರಾಯ ಮನೆ ಅಣ್ಣತಮ್ಮರದಾರ. ಹೌದಲ್ಲ? ಅದಕ್ಕೆ ಹಿಂದೆ ಆದಿಗೊಂಡಾಗ್ಯಾನ. ಇವ್ರು ಎಲ್ಲ ಲಗ್ನಕ್ಕೆ ಪೂಜೆಗೆ ಚಾಜಿಗೆ ಕಂಬಳಿ ಹಚ್ಚದ. ಮತ್ತೆ ಇವ್ರ ಲಗ್ನಕ್ಕ ಚಾಜಿಗೆ ಕಂಬಳಿ ಎಲ್ಲಿರುತ್ತಂದ್ರ ಅಲ್ಲಿ ಇತ್ತೋ ಏನ ಇಲ್ಲೋ. ಸುಮಿತ್ರಬಾಯಿ ವಿಷಯ ಹ್ಯಾಂಗ ಬಿಡಿಸ್ತಾಳ ಒಟ್ಟ ದೈವದವ್ರ ಕೈಲಿ ತಾಳಿ ತಗೊಂಡು ಅಂದ್ರೆ ನಮ್ದು ಹೊರಗಂತ ತಂಗಿ ಅಣ್ಣನ ತಕ್ಕ ವಿಷಯ ಹೇಳ್ದಾಗ ಕಿಂಗುಳಾಳ ಸುಮಿತ್ರಬಾಯಿ ಸಮಾಧಾನ ಕೈ ವಿಷಯ ಹೌದಂದಿರ್ಬೇಕು. ಹಾಗೆ ಮಾತಿನ ಹೇಳ್ಬೇಕಾಗ್ಯ. ಅದಕ್ಕೆ ನನ್ನ ಅಂಶತ್ತ ಮತ್ತೆ ಗುರುನಾಥನ ಸೇವೆ ಯಾವ ರೀತಿಯಿಂದ ಮಾಡ್ತಾನೆ?